ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲೇ ಪಾನಿಪುರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಮೆಣಸು ಮತ್ತು ಜೀರಿಗೆನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮೆಣಸು ಒಂದು 5-6, ಜೀರಿಗೆ ಒಂದು ಸ್ವಲ್ಪ. ಆನಂತರ ನಾನು ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ ಮತ್ತು ರೋಸ್ಟ್ ಮಾಡಿರೋಂಥ ಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಒಂದು ಕಡೆ ನಾನು ಹುಣಸೆಹಣ್ಣು ನೆನೆಹಾಕ್ಕೊಂಡಿದ್ದೆ, ತಣ್ಣೀರಿಗೆ ನೆನೆಹಾಕ್ಕೊಂಡಿದ್ದೆ. ಅದನ್ನು ನಾನು ಸೋಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಸೋಸ್ಕೊತಾ ಇದ್ದೀನಿ ಹುಣಸೆಹಣ್ಣನ್ನ. ಆನಂತರ ರುಬ್ಬಿ ಅದೆಲ್ಲ ತೋರಿಸಿದ್ನಲ್ಲ, ಅದನ್ನು ನಾನು ಮಿಕ್ಸಿ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ನಾನು ಹುಣಸೆ ಹುಳಿಗೆ ಸೋಸ್ಕೊಂಡು ಆನಂತರ ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲನ ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿಕೊಂಡು ಮತ್ತು ಉಪ್ಪು ಹಾಕ್ಕೊಳ್ಳೋಗಿದ್ರು ಉಪ್ಪು ಹಾಕ್ಕೋಬೋದು. ನಾನು ಬೇಡ ಸಾಕಾಗಿತ್ತು, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಆನಂತರ ಒಂದು ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಸಿಪ್ಪೆ ಸುಲಿದು ಸ್ಮ್ಯಾಶ್ ಮಾಡಿ ನೋಡ್ತಾ ಇರ್ಬೋದು ನೀವು. ನಾನು 7-8 ಆಲೂಗೆಡ್ಡೆ ಚಿಕ್ಕದಲ್ವ, ಹಂಗಾಗಿ 7-8 ತೊಗೊಂಡಿದ್ದೀನಿ. ಚೆನ್ನಾಗಿ ಒಂದು 7-8 ವಿಷಲ್ ಕೂಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ. ಸ್ಮ್ಯಾಶ್ ಮಾಡಿಕೊಂಡು ಒಂದು ಬಾಣಲಿಗೆ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆನಂತರ ಅದು ಸ್ಮ್ಯಾಶ್ ಮಾಡಿರೋಂಥ ಆಲೂಗೆಡ್ಡೆನ ಹಾಕ್ಕೊಂಡು ಆನಂತರ ಸ್ವಲ್ಪ ಅದು ನೀವು ಬೇಕಂದರೆ ಕ್ಯಾರೆಟ್ನ ಕೂಡ ತುರಿದು ಹಾಕೋಬೋದು. ನಾನು ಕ್ಯಾರೆಟ್ ಹಾಕ್ಕೊಂಡಿಲ್ಲ, ನೀವು ಹಾಕ್ಕೊಳ್ಳಬೇಕಂದ್ರೆ ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು, ನಾವು ಒಂದು ಚಿಟಿಕೆಯಷ್ಟು ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಕೊತ್ತಂಬರಿ ಸೊಪ್ಪು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಕಲಿಸ್ಬೇಕು, ಎಲ್ಲ ಕೂಡ ಮಿಕ್ಸ್ ಆಗೋ ಹಾಗೆ. ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಮುಗೀತು ಇದು. ಇವಾಗ ಪೂರಿನ ಎಣ್ಣೆಗೆ ಹಾಕಿ ಕರಿಯೋಣ ಬನ್ನಿ. ನೋಡ್ತಾ ಇರ್ಬೋದು ನೀವು, ನಾನು ರೆಡಿಮೇಡ್ ಪೂರಿ ತೊಗೊಂಡಿದ್ದೀನಿ. ನಾವು ಮನೇಲಿ ಕೂಡ ಮಾಡ್ಕೋಬೋದು, ಮೈದಾ ಹಿಟ್ಟು ಎಲ್ಲ ಹಾಕಿ. ನೋಡ್ತಾ ಇರ್ಬೋದು ಪೂರಿ ಹೇಗೆ ಉಪ್ತಾ ಇದೆ ಅಂತ. ಪೂರಿನ ಎಣ್ಣೆಯಲ್ಲಿ ಕರೆದು ಒಂದು ಸೈಡಲ್ಲಿ ಇಟ್ಕೋತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಪೂರಿ ಕೂಡ ಆಗೋಯ್ತು, ಪಾನಿನೂ ಆಗೋಯ್ತು. ತೋರಿಸ್ದೆ ಆಗಲಿ ನಿಮಗೆ ಪಾನಿ ಮತ್ತು ಅದು ಮಸಾಲ ಆಲೂಗೆಡ್ಡೆದು ಎರಡನ್ನೂ ಎಲ್ಲ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡು ನೋಡಿ ಫ್ರೆಂಡ್ಸ್, ಪೂರಿ ಉಬ್ತಾ ಇದೆ. ನಾನು ಪೂರಿ ಎಲ್ಲ ಉಬ್ಬಾಯಿತು. ನೋಡಿ ಫ್ರೆಂಡ್ಸ್, ಪಾನಿಪುರಿ ರೆಡಿ ಆಗೋಯ್ತು. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.